ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೂ ಈ ಸುದಿನದ ಹಾರ್ದಿಕ ಶುಭಾಶಯಗಳು. ಬ್ರಹ್ಮಾಂಡದಲ್ಲಿ ಗ್ರಹಗಳ ಚಲನೆ ನಮ್ಮ ಜೀವನದ ಹಣೆಬರಹವನ್ನು ನಿರ್ಧರಿಸುತ್ತದೆ ಎನ್ನುವುದು ಜ್ಯೋತಿಷ್ಯ ಶಾಸ್ತ್ರದ ನಂಬಿಕೆ. ಅದರಲ್ಲೂ ದೇವಗುರು ಬೃಹಸ್ಪತಿ ಮತ್ತು ದೈತ್ಯಗುರು ಶುಕ್ರಾಚಾರ್ಯರು ಒಟ್ಟಿಗೆ ಸೇರಿದರೆ ಅಥವಾ ಅವರ ನಡುವೆ ವಿಶೇಷ ದೃಷ್ಟಿ ಯೋಗ ನಿರ್ಮಾಣವಾದರೆ ಅದು ಭೂಮಿಯ ಮೇಲಿನ ಸಮಸ್ತ ಜೀವರಾಶಿಗಳ ಮೇಲೆ, ವಿಶೇಷವಾಗಿ ಕೆಲವು ರಾಶಿಗಳ ಮೇಲೆ ಅತ್ಯಂತ ಪ್ರಬಲವಾದ ಪ್ರಭಾವ ಬೀರುತ್ತದೆ. ಹೌದು ವೀಕ್ಷಕರೇ, ಇನ್ನು ಕೇವಲ 4 ದಿನಗಳಲ್ಲಿ ಅಂದರೆ 2026ರ ಜುಲೈ 12ರಂದು ಆಕಾಶಮಂಡಲದಲ್ಲಿ ಒಂದು ಅದ್ಭುತ ಪವಾಡ ಸಂಭವಿಸಲಿದೆ. ಅತ್ಯಂತ ಶುಭ ಗ್ರಹಗಳಾದ ಗುರು ಮತ್ತು ಶುಕ್ರರ ಸಂಯೋಗದಿಂದಾಗಿ ದ್ವಿದ್ವಾದಶ ದೃಷ್ಟಿ ಯೋಗ ನಿರ್ಮಾಣವಾಗುತ್ತಿದೆ. ಜುಲೈ 12ರ ಮುಂಜಾನೆ 5:53ಕ್ಕೆ ಈ ಇಬ್ಬರು ಗ್ರಹಗಳು ಪರಸ್ಪರ 30 ಡಿಗ್ರಿ ಅಂತರದಲ್ಲಿ ಚಲಿಸುವ ಮೂಲಕ ಈ ಅಪರೂಪದ ಯೋಗ ಸೃಷ್ಟಿಯಾಗಲಿದೆ. ಈ ಯೋಗದ ಪ್ರಭಾವದಿಂದಾಗಿ 4 ಅದೃಷ್ಟಶಾಲಿ ರಾಶಿಗಳ ಜೀವನದಲ್ಲಿ ಧನ, ಸಂಪತ್ತು ವೃದ್ಧಿಯಾಗುವುದರ ಜೊತೆಗೆ ವೃತ್ತಿ ಜೀವನದಲ್ಲಿ ಹಿಂದೆಂದೂ ಕಾಣದ ಯಶಸ್ಸು ಮತ್ತು ಹೊಸ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಆ 4 ರಾಶಿಗಳು ಯಾವುವು? ನಿಮ್ಮ ರಾಶಿಯು ಇದರಲ್ಲಿ ಇದೆಯೇ? ಈ ಯೋಗದಿಂದ ನಿಮ್ಮ ಜೀವನ ಹೇಗೆ ಬದಲಾಗಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ತಿಳಿಯೋಣ. ಈ ಮಹತ್ವದ ಮಾಹಿತಿಯನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ರಾಶಿ ಭವಿಷ್ಯವನ್ನು ತಿಳಿಯುವುದಕ್ಕಿಂತ ಮುಂಚೆ ಅಸಲು ಈ ದ್ವಿದ್ವಾದಶ ದೃಷ್ಟಿ ಯೋಗ ಎಂದರೆ ಏನು, ಇದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಜ್ಯೋತಿಷ್ಯದಲ್ಲಿ ಗುರುಗ್ರಹವನ್ನು ಜ್ಞಾನ, ಭಾಗ್ಯ, ಅಭಿವೃದ್ಧಿ ಮತ್ತು ಧರ್ಮದ ಕಾರಕ ಎಂದು ಕರೆಯಲಾಗುತ್ತದೆ. ಅದೇ ರೀತಿ ಶುಕ್ರ ಗ್ರಹವನ್ನು ಐಶ್ವರ್ಯ, ಸುಖಭೋಗ, ಪ್ರೀತಿ ಮತ್ತು ಕಲಾತ್ಮಕತೆಯ ಕಾರಕ ಎಂದು ಪರಿಗಣಿಸಲಾಗುತ್ತದೆ. ಇವರಿಬ್ಬರು ಅತ್ಯಂತ ಶುಭ ಗ್ರಹಗಳು. ಜುಲೈ 12ರಂದು ಇವರಿಬ್ಬರು ಪರಸ್ಪರ 2 ಮತ್ತು 12ನೇ ಸ್ಥಾನಗಳಲ್ಲಿ ಅಂದರೆ 30 ಡಿಗ್ರಿ ಅಂತರದಲ್ಲಿ ನೆಲೆಸಲಿದ್ದಾರೆ. ಇದನ್ನೇ ಜ್ಯೋತಿಷ್ಯದಲ್ಲಿ ದ್ವಿದ್ವಾದಶ ಸಂಬಂಧ ಅಥವಾ ದೃಷ್ಟಿಯೋಗ ಎನ್ನಲಾಗುತ್ತದೆ. ಸಾಮಾನ್ಯವಾಗಿ ದ್ವಿದ್ವಾದಶ ಯೋಗವನ್ನು ಕೆಲವೊಮ್ಮೆ ವ್ಯಯದ ಯೋಗ ಎನ್ನಲಾಗುತ್ತದೆಯಾದರೂ ಗುರು ಮತ್ತು ಶುಕ್ರರಂತಹ 2 ಪರಮ ಶುಭ ಗ್ರಹಗಳು ಈ ಸ್ಥಿತಿಗೆ ಬಂದಾಗ ಅದು ಧನಲಾಭ ಮತ್ತು ವೃತ್ತಿಜೀವನದ ಬೆಳವಣಿಗೆಗೆ ಅದ್ಭುತವಾದ ರಾಜಯೋಗವಾಗಿ ಬದಲಾಗುತ್ತದೆ. ಇದು ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳ ಮೇಲೆ, ವಿಶೇಷವಾಗಿ ವ್ಯಾಪಾರ, ಉದ್ಯೋಗ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ. ಈಗ ಎಲ್ಲರೂ ಕಾತುರದಿಂದ ಕಾಯುತ್ತಿರುವ ಆ ಸಮಯ ಬಂದಿದೆ. ಈ ದ್ವಿದ್ವಾದಶ ದೃಷ್ಟಿ ಯೋಗದಿಂದಾಗಿ ಅಗಾಧವಾದ ಧನ ಸಂಪತ್ತು ಮತ್ತು ಯಶಸ್ಸನ್ನು ಪಡೆಯಲಿರುವ ಆ 4 ರಾಶಿಗಳು ಯಾವುವು ಎಂದು ಒಂದೊಂದಾಗಿ ನೋಡೋಣ. ವೃಷಭ ರಾಶಿ. ಮೊದಲನೆಯದಾಗಿ ವೃಷಭ ರಾಶಿ. ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಅತ್ಯಂತ ಸಕಾರಾತ್ಮಕ ಮತ್ತು ಲಾಭದಾಯಕವಾಗಿರಲಿದೆ. ಏಕೆಂದರೆ ಈ ಯೋಗದ ಪ್ರಮುಖ ಗ್ರಹವಾದ ಶುಕ್ರನು ನಿಮ್ಮ ರಾಶಿಯ ಅಧಿಪತಿಯಾಗಿದ್ದಾನೆ. ಹಾಗಾಗಿ ಈ ದ್ವಿದ್ವಾದಶ ಯೋಗವು
ನಿಮ್ಮ ಮೇಲೆ ವಿಶೇಷವಾದ ಕೃಪೆಯನ್ನು ಬೀರಲಿದೆ. ಉದ್ಯೋಗ ಮತ್ತು ವೃತ್ತಿಜೀವನ. ಉದ್ಯೋಗಸ್ಥರಿಗೆ ಈ ಸಮಯ ಅತ್ಯಂತ ಅದ್ಭುತವಾಗಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ಆಫೀಸಿನಲ್ಲಿ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದ ವೈಖರಿಯನ್ನು ಮೆಚ್ಚಲಿದ್ದಾರೆ. ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದ ಸುದ್ದಿ ಕೇಳಬಹುದು. ವ್ಯಾಪಾರ ಮತ್ತು ವ್ಯವಹಾರ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಸಿಗಲಿದ್ದಾರೆ. ನಿಮ್ಮ ಬಿಸ್ನೆಸ್ ಅನ್ನು ವಿಸ್ತರಿಸಲು ಇದು ಸೂಕ್ತ ಸಮಯ. ಹೊಸ ಹೂಡಿಕೆಗಳಿಂದ ಭವಿಷ್ಯದಲ್ಲಿ ದೊಡ್ಡ ಲಾಭ ಕಾಯ್ದಿರಿಸಿದೆ. ಆರ್ಥಿಕ ಸ್ಥಿತಿ ಮತ್ತು ಕುಟುಂಬ. ಹಣಕಾಸಿನ ವಿಚಾರದಲ್ಲಿ ವೃಷಭ ರಾಶಿಯವರು ಅತ್ಯಂತ ಬಲವಾದ ಸ್ಥಾನ ಹೊಂದಲಿದ್ದಾರೆ. ಹಳೆಯ ಸಾಲಗಳು ತೀರಲಿವೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರಲಿದ್ದು, ದಂಪತಿಗಳ ನಡುವೆ ಪ್ರೀತಿ ಮತ್ತು ನಂಬಿಕೆ ಹೆಚ್ಚಾಗಲಿದೆ. ಮಿಥುನ ರಾಶಿ. ನಮ್ಮ ಪಟ್ಟಿಯಲ್ಲಿರುವ ಎರಡನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದ್ವಿದ್ವಾದಶ ದೃಷ್ಟಿ ಯೋಗವು ಬದುಕಿನಲ್ಲಿ ಹೊಸ ಭರವಸೆಯ ಕಿರಣಗಳನ್ನು ತರಲಿದೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಚಾತುರ್ಯಕ್ಕೆ ಸರಿಯಾದ ವೇದಿಕೆ ಸಿಗಲಿದೆ. ಸಂವಹನ ಮತ್ತು ಕೌಶಲ್ಯ. ನಿಮ್ಮ ವಾಕ್ಚಾತುರ್ಯ ಅಥವಾ ಕಮ್ಯುನಿಕೇಷನ್ ಸ್ಕಿಲ್ಸ್ ಈ ಅವಧಿಯಲ್ಲಿ ಅತ್ಯಂತ ಪ್ರಬಲವಾಗಿರುತ್ತದೆ. ಮಾಧ್ಯಮ, ಶಿಕ್ಷಣ, ಲೇಖನ, ಮಾರ್ಕೆಟಿಂಗ್ ಅಥವಾ ಟೆಕ್ನಾಲಜಿ ಕ್ಷೇತ್ರದಲ್ಲಿರುವವರಿಗೆ ಇದು ಗೋಲ್ಡನ್ ಪೀರಿಯಡ್ ಎನ್ನಬಹುದು. ಅಪೂರ್ಣ ಕೆಲಸಗಳ ಪೂರ್ಣತೆ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸರ್ಕಾರಿ ಕೆಲಸಗಳು ಅಥವಾ ಆಸ್ತಿ ವಿವಾದಗಳು ನಿಮ್ಮ ಪರವಾಗಿ ಬಗೆಹರಿಯಲಿವೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗಲಿದೆ. ವಿದ್ಯಾರ್ಥಿಗಳು ಮತ್ತು ಆರ್ಥಿಕತೆ. ವಿದ್ಯಾರ್ಥಿಗಳಿಗೆ ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಉನ್ನತ ಶಿಕ್ಷಣಕ್ಕೆ ಸೇರಲು ಉತ್ತಮ ಅವಕಾಶ ಸಿಗಲಿದೆ. ಆರ್ಥಿಕ ಸ್ಥಿತಿ ನಿಧಾನವಾಗಿ ಸುಧಾರಿಸಿದರೂ ಸ್ಥಿರವಾದ ಆದಾಯ ನಿಮ್ಮ ಕೈ ಸೇರಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭವಿದೆ. ಧನುರಾಶಿ. ಮೂರನೆಯದಾಗಿ ಧನುರಾಶಿ. ಧನುರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ. ಹಾಗಾಗಿ ಈ ಯೋಗದಿಂದ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಪ್ರತಿ ಹೆಜ್ಜೆಯಲ್ಲೂ ಸಿಗಲಿದೆ. ನಿಮಗಿದ್ದ ಕಷ್ಟಗಳೆಲ್ಲವೂ ಕರಗಿ ಹೋಗುವ ಸಮಯ ಹತ್ತಿರ ಬಂದಿದೆ. ಉದ್ಯೋಗ ಬದಲಾವಣೆ ಮತ್ತು ಪ್ರಗತಿ. ನೀವು ಒಂದು ವೇಳೆ ಕೆಲಸ ಬದಲಾಯಿಸಬೇಕು ಅಥವಾ ಹೊಸ ಉದ್ಯೋಗಕ್ಕೆ ಸೇರಬೇಕು ಎಂದು ಯೋಚಿಸುತ್ತಿದ್ದರೆ, ಜುಲೈ 12ರ ನಂತರ ನಿಮಗೆ ಅತ್ಯುತ್ತಮ ಆಫರ್ಗಳು ಬರಲಿವೆ. ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದೆ. ವಿದೇಶ ಪ್ರಯಾಣದ ಯೋಗ. ಉನ್ನತ ಶಿಕ್ಷಣಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಅಥವಾ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಲು ಬಯಸುವವರಿಗೆ ಈ ಸಮಯ ಅತ್ಯಂತ ಅನುಕೂಲಕರವಾಗಿದೆ. ನಿಮ್ಮ ಪ್ರಯತ್ನಗಳಿಗೆ ಸರಿಯಾದ ಫಲ ಸಿಗಲಿದೆ. ಕುಟುಂಬ ಮತ್ತು ಪ್ರೀತಿ. ನಿಮ್ಮ ಪ್ರೇಮ ಜೀವನದಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಸಂಬಂಧ ಗಟ್ಟಿಯಾಗಲಿದೆ. ಕುಟುಂಬ ಸದಸ್ಯರಿಂದ ಆರ್ಥಿಕ ಮತ್ತು ಮಾನಸಿಕ ಬೆಂಬಲ ಸಿಗುವುದರಿಂದ ಮನಸ್ಸಿಗೆ ನೆಮ್ಮದಿ ಇರಲಿದೆ. ಮೀನರಾಶಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೂ ಕೂಡ ರಾಶ್ಯಾಧಿಪತಿ ಗುರುವಾಗಿರುವುದರಿಂದ ಈ ಅವಧಿಯು ನಿಮ್ಮ
ಸೃಜನಾತ್ಮಕತೆ ಮತ್ತು ಯಶಸ್ಸನ್ನು ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ. ನಿಮ್ಮ ಕನಸುಗಳು ನನಸಾಗುವ ಸಮಯ ಇದು. ವಿಶೇಷ ಕ್ಷೇತ್ರಗಳ ಲಾಭ: ಕಲೆ, ಸಾಹಿತ್ಯ, ಶಿಕ್ಷಣ, ಕೌನ್ಸಿಲಿಂಗ್ ಅಂದರೆ ಸಲಹೆಗಾರರು, ಆಧ್ಯಾತ್ಮಿಕ ಕ್ಷೇತ್ರ ಅಥವಾ ಕ್ರಿಯೇಟಿವ್ ಫೀಲ್ಡ್ನಲ್ಲಿರುವ ಮೀನ ರಾಶಿಯವರಿಗೆ ಈ ಸಮಯ ಅಪಾರ ಧನಲಾಭ ಮತ್ತು ಜನಪ್ರಿಯತೆಯನ್ನು ತಂದುಕೊಡಲಿದೆ. ಆರ್ಥಿಕ ಸುಧಾರಣೆ: ಆರ್ಥಿಕವಾಗಿ ನೀವು ತುಂಬ ಬಲಶಾಲಿಯಾಗಲಿದ್ದೀರಿ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳ ಒಡನಾಟ ಸಿಗಲಿದ್ದು ಅದರಿಂದ ನಿಮ್ಮ ಬಿಸ್ನೆಸ್ಗೆ ಸಹಾಯವಾಗಲಿದೆ. ಮನೆಯಲ್ಲಿ ಸುಖ ಶಾಂತಿ: ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ನೆಮ್ಮದಿ ಮೂಡಲಿದೆ. ನಿಮ್ಮ ಸಕಾರಾತ್ಮಕ ಆಲೋಚನೆಗಳಿಂದಾಗಿ ನೀವು ಕಠಿಣ ಸವಾಲುಗಳನ್ನು ಕೂಡ ಸುಲಭವಾಗಿ ಎದುರಿಸಿ ಜಯಶಾಲಿಯಾಗುತ್ತೀರಿ. ವಿಶೇಷ ಪರಿಹಾರಗಳು: ವೀಕ್ಷಕರೇ, ಜುಲೈ 12ರಿಂದ ಆರಂಭವಾಗುವ ಈ ದ್ವಿದ್ವಾದಶ ದೃಷ್ಟಿ ಯೋಗದ ಸಂಪೂರ್ಣ ಸಕಾರಾತ್ಮಕ ಫಲಿತಾಂಶಗಳನ್ನು ನಿಮ್ಮದಾಗಿಸಿಕೊಳ್ಳಲು ಮತ್ತು ಯಾವುದೇ ಸಣ್ಣಪುಟ್ಟ ದೋಷಗಳಿದ್ದರೂ ಅವುಗಳನ್ನು ನಿವಾರಿಸಿಕೊಳ್ಳಲು ಕೆಲವು ಸರಳ ಮತ್ತು ಪ್ರಭಾವಶಾಲಿ ಜ್ಯೋತಿಷ್ಯ ಪರಿಹಾರಗಳನ್ನು ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು. ಗುರುಗ್ರಹದ ಪರಿಹಾರ: ಪ್ರತಿದಿನ ಅಥವಾ ಕನಿಷ್ಠ ಗುರುವಾರದಂದಾದರೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಹಳದಿ ಬಣ್ಣದ ಹೂವು ಅಥವಾ ಹಳದಿ ಸಿಹಿಯನ್ನು ವಿಷ್ಣು ದೇವಸ್ಥಾನಕ್ಕೆ ಅಥವಾ ಬಡವರಿಗೆ ದಾನ ಮಾಡಿ ನಿಮ್ಮ ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಶುಕ್ರಗ್ರಹದ ಪರಿಹಾರ: ಶುಕ್ರವಾರದ ದಿನ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ. ಲಕ್ಷ್ಮೀ ಅಷ್ಟೋತ್ತರ ಅಥವಾ ಕನಕಧಾರ ಸ್ತೋತ್ರವನ್ನು ಪಠಿಸಿ. ಶುಕ್ರವಾರದ ದಿನ ಬಿಳಿ ಬಣ್ಣದ ವಸ್ತುಗಳನ್ನು, ಹಸುವಿನ ಹಾಲು, ಮೊಸರು ಅಥವಾ ಸಕ್ಕರೆ ದಾನ ಮಾಡುವುದರಿಂದ ಶುಕ್ರನ ಅನುಗ್ರಹ ಹೆಚ್ಚಿ ಆರ್ಥಿಕ ಅಭಿವೃದ್ಧಿಯಾಗುತ್ತದೆ. ಮಂತ್ರಜಪ: ಪ್ರತಿದಿನ ಮುಂಜಾನೆ ಓಂ ಬೃಹಸ್ಪತಯೇ ನಮಃ ಮತ್ತು ಓಂ ಶುಕ್ರಾಯ ನಮಃ ಎನ್ನುವ ಮಂತ್ರಗಳನ್ನು ಕನಿಷ್ಠ 21 ಬಾರಿ ಜಪಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು 4 ದಿನಗಳಲ್ಲಿ ನಿರ್ಮಾಣವಾಗಲಿರುವ ಗುರು ಮತ್ತು ಶುಕ್ರರ ಈ ದ್ವಿದ್ವಾದಶ ದೃಷ್ಟಿ ಯೋಗವು ವೃಷಭ, ಮಿಥುನ, ಧನು ಮತ್ತು ಮೀನ ರಾಶಿಯವರ ಜೀವನದಲ್ಲಿ ಹೇಗೆ ಹೊಸ ಬೆಳಕನ್ನು ತರಲಿದೆ ಎಂದು. ನಿಮ್ಮ ರಾಶಿಯು ಇದರಲ್ಲಿ ಒಂದಾಗಿದ್ದರೆ ಸಿಗುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡು ಕಠಿಣ ಪರಿಶ್ರಮ ಪಡಿ. ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ನಿಮಗೆ ಈ ಮಾಹಿತಿ ಅತ್ಯಂತ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಹಾಗೂ ನಿಮ್ಮ ರಾಶಿ ಯಾವುದು ಎಂಬುದನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಇದೇ ರೀತಿಯ ಮತ್ತಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ, ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು
ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲರಿಗೂ ಆ ಭಗವಂತನ ಕೃಪೆ ಸದಾ ಇರಲಿ. ಧನ್ಯವಾದಗಳು. ನಮಸ್ಕಾರ.